ಸರ್, ನನ್ನ ಹೆಸರು ಆದರ್ಶ್ ಅಂತೇಳಿ. ನಮ್ಮ ತಂದೆ ಹೆಸರು ರಾಮೇಗೌಡ ಅಂತೇಳಿ. ನಮ್ಮ ತಂದೆಯವರು ರಿವರ್ ವ್ಯಾಲಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಂತೇಳಿ ನಡೆಸ್ತಾ ಇದ್ರು. ಈ ಸಂಸ್ಥೆನಲ್ಲಿ ಮಧ್ಯವಸ್ಥನೆ ಪುನರ್ವಸತಿ ಕೇಂದ್ರ, ಮತ್ತು ಸಂಗಮ ಕುಟುಂಬಿಕ ಸಲಹಾ ಕೇಂದ್ರ, ಮತ್ತು ಅಂಗನವಾಡಿ ಕಾರ್ಯಕರ್ತರ ತರಬೇತಿ ಕೇಂದ್ರ, ಈ ರೀತಿ ಮತ್ತು ರಿವರ್ ವ್ಯಾಲಿ ಶಾಲೆ, ಈ ರೀತಿ ಸುಮಾರು ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದ್ರು. ಅವರು 2019ರಲ್ಲಿ ಅಕಾಲಿಕ ಮರಣ ಹೊಂದಿದ್ರಿಂದ ನಾವೇನು ಮಾಡಿದ್ವಿ, 2019ರಲ್ಲಿ ನಾವು ಸಂಸ್ಥೆ ನಾವು ನಡೆಸೋಕ್ಕಾಗೋದಿಲ್ಲ ಅಂತೇಳಿ ನಾವು ಪತ್ರ ಬರೆದು ಅಧಿಕಾರಿಗಳಿಗೆ ಈ ರೀತಿ ಎಲ್ಲ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ ಅಂತೇಳಿ ಮಾಡಿದ್ವಿ. ಸೊ ಇಲ್ಲಿ ಏನಂತ ಅಂದರೆ ಸರ್, ಈ ಸಂಸ್ಥೆನಲ್ಲಿ ಈ ಥರ ಯೋಜನೆಗಳನ್ನ ನಡೆಸಲಿಕ್ಕೆ ಸರ್ಕಾರದಿಂದ, ಕರ್ನಾಟಕ ಸರ್ಕಾರದಿಂದ ಆಗಿರ್ಬೋದು ಅಥವಾ ಭಾರತ ಸರ್ಕಾರದ ಶೇರ್ ಇರ್ಬೋದು, ಅದರಿಂದ ಏನು ಮಾಡ್ತಾರೆ, ಈ ಮದ್ಯವ್ಯಸನಗಳ ಪುನರ್ವಸತಿ ಕೇಂದ್ರಕ್ಕೆ ಪ್ರತಿ ವರ್ಷ ಸುಮಾರು ಒಂದು 20ರಿಂದ 30 ಲಕ್ಷದವರೆಗೂ ಅನುದಾನ ಕೊಡ್ತಾರೆ. ಮತ್ತು ಈ ಸ್ವಾಧಾರ ಕೇಂದ್ರ, ಈ ಮಹಿಳೆಯರು ನಿರ್ಗತಿಕರಾಗಿರ್ತಾರಲ್ಲ ಅವ್ರಿಗೆ ಸಹಾಯ ಆಗಲಿ ಅಂತ ಹೇಳಿ ವರ್ಷಕ್ಕೆ ಸುಮಾರು 15ರಿಂದ 20 ಲಕ್ಷ ಅನುದಾನನ ಸರ್ಕಾರದಿಂದ ಕೊಡ್ತಾರೆ ಸ್ವಯಂ ಸೇವಾ ಸಂಸ್ಥೆಗೆ. ಸೊ ಇದ್ರ ಉದ್ದೇಶ ಏನು ಅಂದ್ರೆ, ಅರ್ಹ ಫಲಾನುಭವಿಗಳಿಗೆ ಯಾರಿದ್ದಾರೆ, ನಿಜವಾಗ್ಲೂ ಯಾರು ವ್ಯಸನ ಮುಕ್ತ ಆಗಬೇಕು, ಮತ್ತು ನಿಜವಾಗ್ಲೂ ಯಾರು ಮನೇಲಿ ಅವ್ರಿಗೆ ನಿರ್ಗತಿಕರಾಗಿರ್ತಾರೆ, ಅವ್ರಿಗೆ ಅವಕಾಶ ಇರೋದಿಲ್ಲ, ಅವ್ರಿಗೆ ಫ್ಯಾಮಿಲಿಲಿ ತೊಂದರೆ ಇರುತ್ತೆ, ಸೊ ಅಂಥವ್ರಿಗೆ ಇದು ತಲುಪಲಿ, ಇವ್ರಿಗೆ ಟ್ರೈನಿಂಗು ಮತ್ತು ಆಶ್ರಯ ಎಲ್ಲ ಕೊಡಲಿ ಅಂತೇಳಿ ಮಾಡೋಕ್ಕೋಸ್ಕರ ಮಾಡಿರೋಂಥದ್ದು. ಆದರೆ ಇದನ್ನು ಏನು ಮಾಡಿದ್ದಾರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಮತ್ತು ಜಿಲ್ಲಾ ಅಂಗವಿಕಲರ ಕಲ್ಯಾಣ ಇಲಾಖೆಯವರು ನಕಲಿ ಫಲಾನುಭವಿಗಳನ್ನ ಸೃಷ್ಟಿಸಿದ್ದಾರೆ. ಎಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿರ್ಬೋದು, ಆಧಾರ್ ಕಾರ್ಡ್ನ ತೊಗೊಂಡಿರ್ಬೋದು, ಅಥವಾ ಈ ಜಾಬ್ ಕೊಡೋಂಥ ಏಜೆನ್ಸಿಗಳಿಗೆ ಕೆಲವರು ಜಾಬ್ ಬೇಕು ಅಂತೇಳಿ ಅವ್ರದ್ದು ಆಧಾರ್ ಕಾರ್ಡು, ವೋಟರ್ ಐ ಡಿಗೆಲ್ಲ ಕೂಡ ಏಜೆನ್ಸಿ ಕೊಟ್ಟಿರ್ತಾರೆ. ಸೊ ಅಂಥ ಕಡೆ ಇವ್ರು ಏನು ಮಾಡಿದ್ದಾರೆ, ಆಧಾರ್ ಕಾರ್ಡು ಇದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅವರೇ ಫಲಾನುಭವಿಗಳು, ಸ್ವಾಧಾರ ಫಲಾನುಭವಿಗಳು ಮತ್ತು ಮಧ್ಯವಸನಿ ಫಲಾನುಭವಿಗಳು ಅಂತೇಳಿ ಅವ್ರದ್ದು ಫೋಟೋ, ಆಧಾರ್ ಕಾರ್ಡ್ನೆಲ್ಲ ಹಾಕಿ ಸರ್ಕಾರಕ್ಕೆ ಸಲ್ಲಿಸಿ ಸರ್ಕಾರದಿಂದ ದುಡ್ಡನ್ನು ಸೆಳೆದಿದ್ದಾರೆ. ಸ್ವಯಂ ಸೇವಾ ಸಂಸ್ಥೆ ಹೆಸರಿಗೆ ದುಡ್ಡನ್ನ ಸೆಳೆದಿದ್ದಾರೆ. ಈಗ ಏನಾಗಿದೆ, ಅವ್ರಿಗೆ ಫಲಾನುಭವಿಗಳಿಗೆ ಅವ್ನಿಗೆ ಗೊತ್ತಾಗಿದೆ, ನಮ್ಮ ಆಧಾರ್ ಕಾರ್ಡ್ನ ಈ ಥರ ಯೂಸ್ ಮಾಡಿದ್ದಾರೆ, ನಮ್ಮ ಐ ಡಿ ಕಾರ್ಡ್ನ ಈ ಥರ ಯೂಸ್ ಮಾಡಿದ್ದಾರೆ ಅಂತೇಳಿ ಅವ್ರೇನು ಮಾಡಿದ್ದಾರೆ, ಈಗ ಸುಮಾರು ಕಂಪ್ಲೇಂಟು ಕೂಡ ಕೊಟ್ಟಿದ್ದಾರೆ, ನಮ್ಮ ಹತ್ರನೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಒಬ್ಬರು ವೈಯಕ್ತಿಕ ಆಧಾರ್ ಕಾರ್ಡ್ನ ಯಾವುದೋ ಒಂದು ಲಿಂಕನ್ನು ಮಾಡಿ ಅಲ್ಲಿ ಫಲಾನುಭವಿಗಳು ಅಂತ ಸೃಷ್ಟಿ ಮಾಡಿರೋದು ಭಾಳ ಇದು ಶೋಚನೀಯದು. ಮತ್ತು ಇದು ಮುಂದೆ ಭಾಳ ಆಘಾತಕರ. ಯಾಕಂದರೆ ಯಾವುದೋ ಆಧಾರ್ ಕಾರ್ಡ್ನ ನಾವೆಲ್ಲ ಕೊಡ್ತೀವಿ ಅಂದಾಗ ನಾವು 2 ಸಲ 3 ಸಲ ಈಗ ನಾವು ಯೋಚನೆ ಮಾಡಬೇಕಾಗುತ್ತೆ, ಇವರು ಎಲ್ಲಿ ನಮ್ಮನ್ನ ಫಲಾನುಭವಿಗಳು ಅಂತ ಮಾಡ್ತಾರೋ ಅಂತೇಳಿ. ಕೆಲವರು ಒಬ್ಬರು ಬಂದು ಅವ್ರಿಗೆ ಸಿಗರೇಟ್ ಸೇದೋ ಚಟನೂ ಇಲ್ಲ, ಕುಡಿಯೋ ಚಟನೂ ಇಲ್ಲ, ಇಲ್ಲಿ ಸಮಾಜದಲ್ಲಿ ಭಾಳ ಒಳ್ಳೆ ಹೆಸರು ಪಡೆದಿರೋಂಥ ವ್ಯಕ್ತಿ, ಅವ್ರನ್ನ ಇವರು ಡ್ರಗ್ ಅಡಿಕ್ಟ್ ಅಂತ ಅಂದ್ಬಿಟ್ಟು ಅವ್ರ ಹೆಸರು ಕೂಡ ಇವರು ದುಡ್ಡು ಡ್ರಾ ಮಾಡಿಬಿಟ್ಟಿದ್ದಾರೆ. ಇಲ್ಲೇ ನಮ್ಮ ಕಿರಂಗೂರ ಇದರಲ್ಲಿ ಅವ್ರಿಗೆ ಗೊತ್ತಾಗಿ ಎಲ್ಲರೂ ಈಗ ನೀವು ಡ್ರಗ್ ಅಡಿಕ್ಟ ಅಂತೇಳಿ ಕೇಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅವರು ಸಹ ಹೋಗಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದು, ಈ ಥರ ನನ್ನ ಆಧಾರ್ ಕಾರ್ಡ್ನ ಯೂಸ್ ಮಾಡಿದ್ದಾರೆ, ನಾನು ಕುಡಿಯೋದ್ರಲ್ಲಿ ನಾನು ಸಿಗರೇಟು ಕೂಡ ನಾನು ಸೇರೋದಿಲ್ಲ, ಅಂಥದ್ರಲ್ಲಿ ನಾನು ಡ್ರಗ್ಸ್ ಹೆಂಗೆ ತಗೋತೀನಿ ಅಂತೇಳಿ ಅದನ್ನು ಕೂಡ ಕಂಪ್ಲೇಂಟ್ನ ಕೊಟ್ಟಿದ್ದಾರೆ. ಸರ್, ಇಲ್ಲಿ ನಮ್ಮ ಗೌರ್ಮೆಂಟ್ ಸಾರ್ವಜನಿಕ ತಾಲೂಕು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾರುತಿ ಪಿ ಅಂತೇಳಿ ಮುಖ್ಯ ವೈದ್ಯಾಧಿಕಾರಿ ಸರ್, ಅವರೇ ತಾಲೂಕಿಗೆ ಹೆಡ್. ಅವರು ಸುಮಾರು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಹೆಸರಲ್ಲಿ ಇವ್ರು ಏನು ಮಾಡಿದ್ದಾರೆ, 2018ರಿಂದ ಹಿಡಿದು ಇಲ್ಲಿವರೆಗೂ ನಮ್ಮ ಸ್ವಾಧಾರ ಕೇಂದ್ರದಲ್ಲಿ ಮತ್ತು ಮದ್ಯವ್ಯಸನಿಗಳ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಪ್ರತಿ ತಿಂಗಳು 26,000 ಅವ್ರ ಹೆಸರಿನಲ್ಲಿ ಡ್ರಾ ಮಾಡಿಬಿಟ್ಟಿದ್ದಾರೆ. ಡ್ರಾ ಮಾಡಿದ್ದಾರೆ ಅಂದರೆ ಚೆಕ್ಕಿಂದ ಅಲ್ಲ, ಕ್ಯಾಶ್ ಮುಖಾಂತರ ಡ್ರಾ ಮಾಡಿದ್ದಾರೆ. ಯಾರ ಅಕೌಂಟ್ಗೆ ಹೋಗಿದೆ ಏನು ಅನ್ನೋದು ಕೂಡ ಗೊತ್ತಾಗಿಲ್ಲ. ಸೊ ಈಗ ಅವರು ಮಾರುತಿ ಪಿ ಅನ್ನೋರಿಗೆ ಈ ವಿಷಯ ಗೊತ್ತಾಗಿ ನನ್ನ ಹೆಸರಲ್ಲಿ ಡ್ರಾ ಮಾಡಿದ್ದಾರೆ ಅಂತ ಗೊತ್ತಾಗಿ ಅವರು ಕೂಡ CDPO ಅವ್ರಿಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅವ್ರಿಗಿರ್ಬೋದು, ಮತ್ತು ಸರ್ಕಾರದ ಕಾರ್ಯದರ್ಶಿ ಇರ್ಬೋದು ಕಂಪ್ಲೇಂಟು ಕೂಡ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಸಹ ಯಾವುದೇ ಥರದ್ದು ಆ್ಯಕ್ಷನ್ ತೊಗೊಂಡಿಲ್ಲ. ಸೊ ಈ ಥರ ಕಂಪ್ಲೇಂಟು ಈ ಥರ ಯಾವ್ದಾದ್ರು ಇಶ್ಯೂ ರೈಸ್ ಆದಾಗ ಏನು ಮಾಡ್ತಾರೆ, ಯಾವ್ದಾದ್ರು ಪ್ರಭಾವಿ ವ್ಯಕ್ತಿಗಳು ಇವ್ರ ಕೈಲಿ ಫೋನ್ ಮಾಡಿಸಿ ಇದನ್ನು ಅಲ್ಲೇ ಮುಚ್ಚಾಕೋಂಥ ಇದನ್ನು ಮಾಡ್ತಾರೆ. ಹಿಂಗೆ ಒಬ್ಬ ವ್ಯಕ್ತಿ 3 ಕಡೆ ಕೆಲಸ ಮಾಡೋಕ್ಕೆ ಹೇಗೆ ಸಾಧ್ಯ? 3 ಕಡೆ ಒಬ್ಬ ಗೌರ್ಮೆಂಟ್ ನೌಕರ ಮಾರುತಿ ಅನ್ನೋರು ಗೌರ್ಮೆಂಟ್ ವೈದ್ಯಾಧಿಕಾರಿ, ಅವರು ಸ್ವಾಧಾರ ಗೃಹದಲ್ಲೂ ಕೆಲಸ ಮಾಡಿದ್ದಾರೆ, ಮದ್ಯವ್ಯಸನಿಗಳಲ್ಲೂ ಕೆಲಸ ಮಾಡಿದ್ದಾರೆ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಕೆಲಸ ಮಾಡಿದ್ದಾರೆ. ಏಕಕಾಲಕ್ಕೆ 3 ಕಡೆ ಕೆಲಸ ಮಾಡಿ 3 ಸಂಬಳ ತಗೊಂಡಿದ್ದಾರೆ. ಒಬ್ಬ ವ್ಯಕ್ತಿ 3 ಕಡೆ ಸಂಬಳ ಹೇಗೆ ತಗೊಳಕ್ಕೆ ಸಾಧ್ಯ ಅಂತೇಳಿ ಅವರು ಅಧಿಕಾರಿಗಳೇ ಉತ್ತರಿಸ್ಬೇಕು. ಮತ್ತು ಇನ್ನೊಬ್ಬ ಅವರು ದೂರು ಕೊಟ್ಟಿದ್ದಾರೆ, ಅವರು ಕೂಡ ದೂರು ಕೊಟ್ಟಿದ್ದಾರೆ, ಈ ಥರ ನನ್ನ ಹೆಸರಲ್ಲಿ ಇದು ಮಾಡಿದ್ದಾರೆ ಅಂತೇಳಿ ಅವರು ಕೂಡ ದೂರು ಕೊಟ್ಟಿದ್ದಾರೆ.
ಮತ್ತು ಮಣಿಕಂಠ ಅನ್ನೋ ವ್ಯಕ್ತಿ ಮತ್ತು ಶ್ರೀನಿವಾಸ್ ಅನ್ನೋ ವ್ಯಕ್ತಿ ಏಕಕಾಲಕ್ಕೆ ಎರಡೆರಡು ಇಲಾಖೆಯಿಂದ ಸಂಬಳ ತಗೊಂಡಿದ್ದಾರೆ. ಒಬ್ಬ ವ್ಯಕ್ತಿ ಒಂದೇ ಇದರಲ್ಲಿ 2 ಇಲಾಖೆಯಿಂದ ಸಂಬಳ ತಗೊಂಡಿದ್ದಾರೆ. ಈ ರೀತಿ ಯಾರು ವ್ಯಕ್ತಿಗಳೇ ಇಲ್ಲ ಸರ್, ಇಲ್ಲದರ ಹೆಸರಲ್ಲಿ ಈ ರೀತಿ ಆಧಾರ್ ಕಾರ್ಡ್ನ ಇದನ್ನ ತಗೊಂಡು ಇವ್ರು ಕೆಲಸ ಮಾಡ್ತಾ ಇದ್ರು. ಯಾಕೆಂದರೆ ಇವರೆಲ್ಲ ಕೊಡೋದು ಹಿಂದಿನ ವರದಿ, ಈಗಿನ ವರದಿ ಕೊಡಲ್ಲ, ಹಿಂದಿನ ವರದಿನ ಕೊಡ್ತಾರೆ ಇದನ್ನ. ಮತ್ತೆ ನಾವು ಯಾವುದೇ ಯಾವುದು ಸರ್ ಇಲ್ಲ ಸರ್, ನಡೆಸಿ ನಾವು ಈ ವರ್ಷ ನಾವು ನಡೆಸ್ತೀವಿ ಅಂತ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಅಂಗವಿಕಲರ ಕಲ್ಯಾಣ ಆಗಿರ್ಬೋದು, ಅವರು ಸ್ವಯಂ ಸೇವಾ ಸಂಸ್ಥೆಗೆ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಪ್ರತಿಯೊಂದು ವೋಚರು ಚೆಕ್ ಮಾಡ್ತಾರೆ. ಪ್ರತಿಯೊಬ್ಬರು ಫಲಾನುಭವಿಗಳೇ ಅವ್ರ ಅರ್ಹ ಫಲಾನುಭವಿಗಳು ಇಲ್ವ ಅಂತೇಳಿ ಚೆಕ್ ಮಾಡ್ತಾರೆ. ಮತ್ತು ಪ್ರತಿಯೊಬ್ಬರು ಸಿಬ್ಬಂದಿಗಳಿದ್ದಾರೆ, ಎಲ್ಲ ಮೂಲಭೂತ ಸೌಕರ್ಯಗಳಿದೆಯಾ ಅಂತೇಳಿ ಚೆಕ್ ಮಾಡಿ ನೆಕ್ಸ್ಟು ಇಷ್ಟಿಷ್ಟು ಖರ್ಚಾಗಿದೆ, ಸರ್ಕಾರದವರು ಇಷ್ಟನ್ನ ಬಿಡುಗಡೆ ಮಾಡ್ಬೋದು ಅಂತೇಳಿ ಸರ್ಕಾರಕ್ಕೆ ಒಂದು ಪರಿವೀಕ್ಷಣಾ ವರದಿನ ಕೊಡ್ತಾರೆ. ಇವರಿದ್ದರು ಸಿಬ್ಬಂದಿಗಳು, 100 ಜನ ಫಲಾನುಭವಿಗಳು, ಈ ಥರ 200 ಜನ ಫಲಾನುಭವಿಗಳು ಈ ಥರ ತಗೊಂಡಿದ್ದಾರೆ, ಇವ್ರಿಗೆ ಇಂತಿಂಥ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಇವ್ರಿಗೆ ಇಂತಿಂಥ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತೇಳಿ ಅವರು ಪರಿವೀಕ್ಷಣೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟರೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡೋದು. ಸರ್ಕಾರ ಎಲ್ಲ ಕಡೆನೂ ಹೋಗಿ ಚೆಕ್ ಮಾಡೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಇಡೀ ಎಲ್ಲ ಕಡೆನೂ ಹೋಗಿ ಚೆಕ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಜವಾಬ್ದಾರಿನ ಅಧಿಕಾರಿಗಳಿಗೆ ಕೊಟ್ಟಿರ್ತಾರೆ. ಯಾರಿಗೆ ಉಪನಿರ್ದೇಶಕರಿಗೆ ಕೊಟ್ಟಿರ್ತಾರೆ, ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳಿಗೆ ಕೊಟ್ಟಿರ್ತಾರೆ. ಅವರು ಹೋಗಿ ಚೆಕ್ ಮಾಡಿ ಸತ್ಯಾಸತ್ಯತೆ ಬಗ್ಗೆ ಕೊಡಿ ಅಂತ. ಆದರೆ ಇಲ್ಲೇನಾಗಿದೆ, ಬೇಲಿನೇ ಎದ್ದು ಹೊಲ ಮೇಯೋ ಥರ ಅವರೇ ಇದರಲ್ಲಿ ಇನ್ವಾಲ್ವ್ ಆಗಿ ಅವರೇ ನಕಲಿ ಫಲಾನುಭವಿಗಳನ್ನ ಸೃಷ್ಟಿಸಿ ನಾವು ಅವ್ರಿಗೆ ಅದನ್ನೇ ಕೇಳ್ತಾ ಇದ್ದೀವಿ, ಫಲಾನುಭವಿಗಳ ಮನೆಗೆ ಹೋಗೋಣ ಬನ್ನಿ. ಈಗ ನೀವು ಫಲಾನುಭವಿಗಳಿಗೆ ಪಟ್ಟಿ ಕೊಟ್ಟಿದ್ದೀರಾ, ಫಲಾನುಭವಿಗಳ ಮನೆಗೆ ಹೋಗೋಣ ಬನ್ನಿ ಅಂತೇಳಿ ನಾವು ಸುಮಾರು ಫಲಾನುಭವಿಗಳನ್ನ ಭೇಟಿ ಮಾಡಿದ್ದೀವಿ. ಯಾರಿಗೂ ಫಲಾನುಭವಿಗಳಿಗೂ ನಮ್ಮ ಫಲಾನುಭವಿಗಳು ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ನಾವು ಇಲ್ಲಿ ಮದ್ಯ ವ್ಯಸನಿ ಪುನರ್ವಸತಿ ಕೇಂದ್ರಕ್ಕೆ ಜಾಯ್ನ್ ಆಗಿದ್ದೀವಿ ಅನ್ನೋದು ಅವ್ರಿಗೆ ಮಾಹಿತಿ ಇಲ್ಲ. ನಮ್ಮ ಹೆಸರಲ್ಲಿ ಸ್ವಾಧಾರ್ ಕೇಂದ್ರದಲ್ಲಿ ನಾನು ನಿರ್ಗತಿಗೆ ಮಹಿಳೆ, ನಾನು ನೋಡಿ ನನಗೆ ಎಷ್ಟು ಚೆನ್ನಾಗಿ ಮನೆ ಇದೆ, ನನ್ನ ಹತ್ರ ಕಾರ್ ಇದೆ ಅಂತೇಳಿ ತೋರಿಸ್ತಾ ಇರೋ ಮಹಿಳೆಯನ್ನ ಇವರು ನಿರ್ಗತಿಕರು, ಇವ್ರಿಗೆ ಆಶ್ರಯ ಇಲ್ಲ ಅಂತೇಳಿ ಸ್ವಾಧಾರ್ ಫಲಾನುಭವಿಗಳು ಮಾಡಿರಿ ಅವ್ರ ಫೋಟೋ ಹಾಕಿರೋ ಅಂಥದ್ದು ಉದಾಹರಣೆಗಳಿದೆ. ಸೊ ಈಗ ಎಲ್ಲರೂ ಕೂಡ ಇದನ್ನ ಅವ್ರಿಗೆ ಗಮನಕ್ಕೆ ಬಂದು ಈಗ ಎಲ್ಲ ಒಂದು ಸ್ವಲ್ಪ ಜನ ಎಚ್ಚೆತ್ಕೋತಾ ಇದ್ದಾರೆ ಈ ರೀತಿ. ಹೌದು. ಆಮೇಲೆ ಏನು ಮಾಡಿದ್ದಾರೆ, ಈಗ ಡಾಕ್ಟ್ರೇ ನಾನು ಕೆಲಸ ಮಾಡಿಲ್ಲ ಅಂತಿದ್ದಾರೆ. ಅವ್ರಿಗೆ ಅಸಿಸ್ಟೆಂಟ್ ಇಬ್ಬರು, ಒಬ್ಬರು ರಮೇಶ್ ಅಂತ ಹೇಳಿ, ಇನ್ನೊಬ್ರು ಸರಣಿ ಅಂತ ಹೇಳಿ. ಈ ರಮೇಶ್ ಅನ್ನೋರು ಕಿರಂಗೂರಿನಲ್ಲಿ ಪೌರ ಕಾರ್ಮಿಕರು. ಪಾಪ ಅವರು 7ನೇ ಕ್ಲಾಸ್ ಏನೋ ಫೇಲು, ಅಲ್ಲಿ ಪೌರ ಕಾರ್ಮಿಕರಾಗಿ ಬೆಳಿಗ್ಗೆ ಹೊತ್ತು ಸ್ವಚ್ಛತಾ ಕಾರ್ಯ ಇದಕ್ಕೆಲ್ಲ ತೊಡ್ಕೊಂಡು ಅವರು ನರ್ಸಿಂಗಲ್ಲಿ ಡಿಪ್ಲೊಮಾ ಮಾಡಿದ್ದಾರೆ. ಅವರು ವೈದ್ಯರಿಗೆ ಇಂಜೆಕ್ಷನ್ ಮಾತ್ರ ಕೊಡಲಿಕ್ಕೆ ಅಸಿಸ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರ ಹೆಸರಲ್ಲೂ ಕೂಡ ಪ್ರತಿ ತಿಂಗಳು 11,000 ರೂಪಾಯಿ ಥರ ಡ್ರಾ ಮಾಡಿದ್ದಾರೆ. ಈ ವಿಷಯ ಅವ್ರಿಗೆ ಗೊತ್ತೇ ಇರಲಿಲ್ಲ. ಈಗ ಯಾವಾಗ ಎಲ್ಲ ವಿಷಯ ಗೊತ್ತಾಯಿತು, ಅವರು ಸಹ ಮೊನ್ನೆ ಎಲ್ಲ ಕಡೆ ಕಂಪ್ಲೇಂಟು ಕೊಟ್ಟು ಈ ಥರ ನನ್ನ ಹೆಸರಲ್ಲಿ ಈ ಥರ ಇದು ಮಾಡಿದ್ದಾರೆ, ನನಗೆ ಯಾವ ಅಕೌಂಟ್ಗೂ ಕೂಡ ನನಗೆ ದುಡ್ಡು ಈ ಥರ ಸ್ವೀಕೃತ ಆಗಿಲ್ಲ ಅಂತ ಹೇಳಿ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೊಬ್ಬರು ಸರಣಿ ಅಂತೇಳಿ, ಅವರು ಶಿವಮೊಗ್ಗ ಮಾನಸ ಹಾಸ್ಪಿಟ್ಲಲ್ಲಿ ಮಾನಸಿಕ ಅಸ್ವಸ್ಥೆಯಾಗಿ ಸುಮಾರು 3 ವರ್ಷ ಅಡ್ಮಿಟ್ ಆಗಿದ್ರು. ಅವರು ಹಾಸ್ಪಿಟ್ಲಲ್ಲಿ ಇನ್ಪೇಷೆಂಟಾಗಿ ಅಡ್ಮಿಟ್ ಆಗಿದ್ರು. ಆದರೆ ಇವರು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಜಿಲ್ಲಾ ಅಂಗವಿಕಲ ಅವರು ಏನಂತಾರೆ, ಅವರು ಡಾಕ್ಟ್ರಿಗೆ ಇವರು ಸ್ಟಾಫ್ ನರ್ಸಾಗಿ ಅಸಿಸ್ಟ್ ಮಾಡ್ತಾಯಿದ್ರು, ಅವ್ರು ಇಲ್ಲಿದ್ದರು ಅಂತೇಳಿ ಪೇಷಂಟ್ಗೆ ಅಸಿಸ್ಟ್ ಮಾಡ್ತಾಯಿದ್ರು ಅಂತೇಳಿ ಅವ್ರ ಹೆಸರು ಕೂಡ ಪ್ರತಿ ತಿಂಗಳು 15,000 ರೂಪಾಯಿನ ಡ್ರಾ ಮಾಡಿದ್ದಾರೆ. ಸೊ ಈ ರೀತಿ ಇಲ್ಲದಿರೋ ವ್ಯಕ್ತಿಗಳನ್ನ ಹೆಸರಲ್ಲೂ ಸಹ ಡ್ರಾ ಮಾಡಿದ್ದಾರೆ ಸರ್. ಇದು 2018ರಿಂದ 2024-25ವರೆಗೂ ಇದನ್ನ ರೆಕಾರ್ಡ್, ಈ ಪ್ರಕರಣ ಹಗರಣ ಬಯಲು ಬರೋವರೆಗೂ ಸಹ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ. ಇದನ್ನು ಸುಮಾರು 4ರಿಂದ 4.25 ಕೋಟಿವರೆಗೂ ಅಮೌಂಟ್ನ ಇವರು ಸರ್ಕಾರದಿಂದ ಸೆಳೆದಿರೋ ಮಾಹಿತಿ ಕೂಡ ಬಂದಿದೆ ಸರ್. ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು ಈ ಇದರಲ್ಲಿ ಶಾಮೀಲಾಗಿರೋ ಅಂಥದ್ದು. ಇದು ಅವ್ರ ಕರ್ತವ್ಯ. ಅದು ಫಲಾನುಭವಿಗಳು ನಿಜವಾಗ್ಲೂ ಫಲಾನುಭವಿಗಳನ್ನ ಅಂತ ನೋಡಬೇಕಾಗಿರೋದು ಅವ್ರ ಡ್ಯೂಟಿ. ಅದು ಇದನ್ನು ಅದು ಯಾವುದನ್ನು ಕೂಡ ಮಾಡ್ದೇನೆ ಈ ರೀತಿ ಇಲ್ದಿರೋ ವ್ಯಕ್ತಿ, ಯಾವುದೋ ಗೌರ್ಮೆಂಟ್ ಹಾಸ್ಪಿಟ್ಲ್ ಕೆಲಸ ಮಾಡ್ತಾರೋ ಡಾಕ್ಟ್ರು ನನ್ನ ಮುಂದೆ ಪರಿವೀಕ್ಷಣೆ ಸಮಯದಲ್ಲಿ ಹಾಜರಿದ್ರು ಅಂತ ಅಂದ್ಬಿಟ್ಟು ಸುಳ್ಳು ಹೇಳಿ ಪರಿವೀಕ್ಷಣೆ ಇದು ಮಾಡಿ ಇಷ್ಟೊಂದು ದುಡ್ಡನ್ನು ಗೌರ್ಮೆಂಟಿಂದ ಡ್ರಾ ಮಾಡಿರೋದು ಭಾಳ ಇದು. ಈಗ ಸರ್ಕಾರಕ್ಕೆ ಈ ಹಗರಣದ ಮಾಹಿತಿ ಗೊತ್ತಾಗಿ ಈ ದುಡ್ಡು ಕೊಡೋದು ಎಲ್ಲನೂ ಕೂಡ ತಾತ್ಕಾಲಿಕವಾಗಿ ಸ್ಥಗಿತನೂ ಕೂಡ ಅವರು ಮಾಡಿದ್ದಾರೆ. ಆದರೆ ಸರ್ ಇದು ಈ ರೀತಿ ನಮ್ಮ ರಿವರ್ ವ್ಯಾಲಿ ಸಂಸ್ಥೆ ಹೆಸರಲ್ಲಿ ಕೆಲವು ಡಾಕ್ಯುಮೆಂಟ್ಸ್ಗಳೆಲ್ಲ ಓಡಾಡ್ತಾ ಇದೆ. ರಿವರ್ ವ್ಯಾಲಿ ಸಂಸ್ಥೆಯಲ್ಲಿ ಹಣ ಬಿಡುಗಡೆಗೋಸ್ಕರ ಕೆಲವು ವ್ಯಕ್ತಿಗಳು ಓಡಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಬ್ಯಾಂಕ್ ಅಧಿಕಾರಿಗಳಾಗಿರ್ಬೋದು, ಯಾಕೆಂದರೆ ನಮ್ಮ ಫಾದರ್ ಎಕ್ಸ್ಪೈರ್ ಆಗಿದ್ರು ಸಹ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ.
ಸೊ ಅವರು ಕೇಳಿದ್ರು, ನಿಮ್ಮ ಫಾದರ್ ಎಕ್ಸ್ಪೈರ್ ಆಗಿದ್ರು ಸಹ ಅಕೌಂಟಲ್ಲಿ ಹೆಂಗೆ ಟ್ರಾನ್ಸಾಕ್ಷನ್ ಆಗಿದೆ ಅಂತೇಳಿ ಬ್ಯಾಂಕ್ ಮ್ಯಾನೇಜರ್ ಕೇಳಿದ್ರು ಅವರು. ಅವಾಗ ಮತ್ತು ಅಧಿಕಾರಿಗಳು ಮುಂಚೆ ಇಲ್ಲಿ ಸಿ ಡಿ ಪಿ ಇವರೆಲ್ಲ ಇದ್ದರು, ಅವರು ಕೂಡ ನಮಗೆ ಹೆಡ್ ಆಫೀಸಿಂದ ಈ ಥರ ವಹಿವಾಟು ಮಾಡ್ತಾ ಇರೋದು ಗಮನಕ್ಕೆ ಬಂದಿದೆ, ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಅಂದಾಗ ನಾವು ಹೋಗಿ ಫಸ್ಟು ಉಪನಿರ್ದೇಶಕರವ್ರಿಗೆಲ್ಲ ಕೇಳಿದ್ವಿ, ಯಾವ ಥರ ನೀವು ಹಿಂಗೆ ಕ್ಲೋಸ್ ಆಗಿರೋ ನಡೀದಿರೋ ಪ್ರೋಗ್ರಾಮ್ನ ನಮ್ಮ ಸಂಸ್ಥೆ ಹೆಸರಲ್ಲಿ ಯಾವ ಥರ ಮಾಡ್ತಾಯಿದ್ದೀರಾ ಅಂತ ಕೇಳಿದಾಗ ಸುಮಾರು ಒಂದು 4-5 ತಿಂಗಳು ಅವರು ನಮಗೆ ಉತ್ತರ ಕೊಡೋಕ್ಕೆ ಆಟಾಡಿಸಿ ಭಾಳ ಇದು ಮಾಡಿದ್ರು. ಆಮೇಲೆ ಏನು ಮಾಡಿದ್ವಿ, ನಾನು ಮಾಹಿತಿ ಹಕ್ಕಲ್ಲಿ ಹಾಕಿದೆ, ಎಲ್ಲಿ ಬೆಂಗಳೂರಿಗೆ ಕೇಂದ್ರ ಕಚೇರಿಗೆ ಹಾಕಿ ನಾನು ಮಾಹಿತಿ, ಅವಾಗಲೂ ಕೂಡ ಸುಮಾರು 1 ವರ್ಷ ಮಾಹಿತಿ ಕೊಡಲೇ ಇಲ್ಲ ನಮಗೆ ಇದ್ರ ಬಗ್ಗೆ. ಆಮೇಲೆ ಮಾಹಿತಿ ಹಕ್ಕು ಆಯೋಗಕ್ಕೆ ಹಾಕಿ ಅಲ್ಲಿ ಆರ್ಡ್ರ್ ಆಯಿತು, ಅವರು ಸಂಸ್ಥೆ ಮಾಹಿತಿನ ವಿತಿನ್ 24 ಅವರ್ಸ್ ಒಳಗಡೆ ನೀವು ಮಾಹಿತಿ ಕೊಡಲಿಲ್ಲ ಅಂದರೆ ನಿಮ್ಮ ಮೇಲೆ ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ ಆ್ಯಕ್ಷನ್ ತಗೋತೀವಿ ಅಂತೇಳಿ ಆಯೋಗ ಯಾವಾಗ ಅವ್ರಿಗೆ ಎಚ್ಚರಿಕೆ ಕೊಡ್ತೋ ಆವಾಗ ನಮಗೆ ಮಾಹಿತಿ ಹಕ್ಕು ಇದರಲ್ಲಿ ಕೇಂದ್ರ ಕಚೇರಿಯಿಂದ ಸುಮಾರು ಮಾಹಿತಿಗಳು ಕೊಟ್ಟರು. ಆ ಮಾಹಿತಿ ತಗೊಂಡು ನಾವು ಎಲ್ಲ ಕಡೆ ಫಲಾನುಭವಿಗಳ ಇವರು ಸಿಬ್ಬಂದಿಗಳ ಇವರು ಅಂತೇಳಿ ಪರಿಶೀಲಿಸಿದಾಗ ಗೊತ್ತಾಯಿತು ಇದೆಲ್ಲ ನಮಗೆ ಫೇಕು ಅಂತೇಳಿ ನಮಗೆ ಗೊತ್ತಾಯಿತು. ಯಾಕೆಂದರೆ ನಮ್ಗೆ ಯಾವುದೇ ಸ್ವಯಂ ಸೇವಾ ಸಂಸ್ಥೆಯವರು ಸರ್ಕಾರದಿಂದ ಅನುದಾನ ಪಡಿಬೇಕಾದ್ರೆ ಅಗ್ರಿಮೆಂಟ್ ಬಾಂಡ್ ಬರ್ಕೊಡ್ಬೇಕು, ಅಂದರೆ ಸರ್ಕಾರದ ಷರತ್ತನ್ನೆಲ್ಲ ನಾವು ಒಪ್ಪಿದ್ದೀವಿ ಅಂತೇಳಿ ಬಾಂಡ್ನ ಬರ್ಕೊಡ್ಬೇಕು. ಆ ಬಾಂಡ್ನ ನಾವು ಪರಿಶೀಲಿಸಿದ್ರೆ ಅದರಲ್ಲಿ 20 ವರ್ಷದ ಹಿಂದೆ ಸತ್ತೋಗಿರೋ ವ್ಯಕ್ತಿ ಈಗ ಸೈನ್ ಹಾಕಿದ್ದಾರೆ. 20 ವರ್ಷದಿಂದ ಸತ್ತೋಗಿರೋ ವ್ಯಕ್ತಿ 2021-22ರಲ್ಲಿ ಬಂದು ಸೈನ್ ಹಾಕಿದ್ದಾರೆ. ಅವ್ರು ಹೇಗೆ ಅಲ್ಲಿಂದ ಸ್ವರ್ಗದಿಂದ ಬಂದು ಸೈನ್ ಹಾಕಿದ್ರು ಗೊತ್ತಿಲ್ಲ, ಅದು ಅಧಿಕಾರಿಗಳೇ ಉತ್ತರ ಕೊಡಬೇಕು. ಹೌದು, ಇದೆ ಇದು ಇದು ಇಲ್ಲೇ ಅಂತಲ್ಲ, ಇದು ಬೇರೆ ಬೇರೆ ಕೇಂದ್ರದಲ್ಲೂ ಈ ರೀತಿ ಅಧಿಕಾರಿಗಳು ಈ ಥರ ಮಾಡಿರೋದು ಇದು ಬಂದಿದೆ. ಇದು ಸಮಗ್ರ ತನಿಖೆ ಆದರೆ ಅವರು ಏನಾಗಿದೆ ಅಂತೇಳಿ ಸತ್ಯಾಂಶ ಈಚೆ ಬರುತ್ತೆ. ಆದರೆ ಇದು ಆಗಿರೋದಂತೂ ಸತ್ಯ. ಬೇರೆ ಬೇರೆ ಹೌದು, ಬೇರೆ ಕಡೆನೂ ಇದು ತುಂಬ ಇದಾಗಿದೆ. ಆದರೆ ಇದು ತನಿಖೆ ಆದ್ರೇ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಏನು ಅಂತ ಹೇಳಿ ಕೇಳೋದು. ಈಗ ನಮ್ಮ ರಿಕ್ವೆಸ್ಟ್ ಇರೋದು ಅದನ್ನೇ, ನೀವು ತನಿಖೆ ಮಾಡಿ, ಸತ್ಯಾಂಶ ಈಚೆ ಬರಲಿ. ಯಾರು ತಪ್ಪಿಸ್ತಾರಿದ್ದಾರೆ, ಸಂಸ್ಥೆಯವರು ತಪ್ಪಿಸ್ತಾರಿದ್ದಾರೋ, ಅಧಿಕಾರಿಗಳು ತಪ್ಪಿಸ್ತಾರಿದ್ದಾರೋ, ನಿಜವಾಗ್ಲೂ ಫಲಾನುಭವಿಗಳೇ ತಪ್ಪಿಸ್ತಾರಿದ್ದಾರೋ, ಅದು ತನಿಖೆಯಿಂದ ಈಚೆ ಬರುತ್ತೆ. ಅದು ಮಾಡಿ ಅಂತಲೇ ನಾವು ಜಿಲ್ಲಾಧಿಕಾರಿಗಳಿಗೆ DC ಅವ್ರಿಗಾಗಿರ್ಬೋದು, ಮುಖ್ಯ ಕಾರ್ಯನಿರ್ವಾಹಕಿ 2023ರಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಕೂಡ ಆ ಕಂಪ್ಲೇಂಟು ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಮೊನ್ನೆ DC ಆಫೀಸ್ಗೆ ಹೋಗಿ ಫೈಲ್ ಹುಡುಕ್ತಾ ಇದ್ದೀವಿ, ಅವ್ರ ಸಿಬ್ಬಂದಿಗಳೇ ಫೈಲ್ ಹುಡುಕ್ತಾ ಇದ್ದಾರೆ, ಎಲ್ಲೋಯ್ತು ಅಂತೇಳಿ ಫೈಲು ಹುಡುಕ್ತಾ ಇದ್ದಾರೆ. ಆ ಪರಿಸ್ಥಿತಿ ಇದೆ. ಏನಿಲ್ಲ, ಈ ಅಧಿಕಾರಿಗಳು ಸರ್ ಸುಮಾರು ವರ್ಷದಿಂದ ಮಂಡ್ಯ ಜಿಲ್ಲೆಯಲ್ಲೇ ಇವರು ಅಧಿಕಾರಿಗಳಾಗಿದ್ರು. ಇವರೇನು ಮಾಡ್ತಾ ಇದ್ದಾರೆ, ಪ್ರಭಾವನ ಉಪಯೋಗಿಸಿ ಮತ್ತು ಹಣ ಇದನ್ನು ಉಪಯೋಗಿಸಿ ಈ ತನಿಖೆನ ಮುಂದಕ್ಕೆ ಆಗದೇ ಇರೋ ರೀತಿಯಲ್ಲಿ ಇದನ್ನ ಡಿಲೇ ಮಾಡ್ತಾ ಹೋಗ್ತಾ ಇದ್ದಾರೆ. ಒಂದು ತನಿಖೆ ಶುರು ಮಾಡಲಿಕ್ಕೇ 3 ವರ್ಷ ಬೇಕು ಅಂದರೆ ಇನ್ನು ತನಿಖೆ ಪೂರ್ಣಗೊಳಿಸೋಕ್ಕೆ ಎಷ್ಟು ವರ್ಷ ಬೇಕು ಅಂತೇಳಿ ಜಿಲ್ಲಾಡಳಿತನೇ ಹೇಳಬೇಕು. ಸರ್, ಈಗ ನಾವು ಅದನ್ನು ಪರ್ಮಿಷನ್ ಕೂಡ ಕೇಳಿದ್ದೀವಿ ಸರ್ಕಾರದ ಕಾರ್ಯದರ್ಶಿ ಅವ್ರಿಗೆ. ಸಂಬಂಧಪಟ್ಟ ಉಪನಿರ್ದೇಶಕರು ಏನಿದ್ದಾರೆ, ಜಿಲ್ಲಾ ಅಂಗವಿಕಲರ ಕಲ್ಯಾಣ ಇಲಾಖೆ, ಅವರು ಸರ್ಕಾರಿ ನೌಕರರಾಗಿರೋದ್ರಿಂದ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು. ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂದರೆ ನಾವು ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು. ಅವ್ರಿಗೆ ಪರ್ಮಿಷನ್ ಕೊಡಿ, ನಾವು ಕಂಪ್ಲೇಂಟ್ ಕೊಡಲಿಕ್ಕೆ ಅಂತೇಳಿ ಫೆಬ್ರವರಿ 2023ರಲ್ಲಿ ನಾವು ಅರ್ಜಿ ಹಾಕಿದ್ದೀವಿ. ಯಾರಿಗೆ, ಕಾರ್ಯದರ್ಶಿ ಅವ್ರಿಗೆ ಅರ್ಜಿ ಹಾಕಿ ಪರ್ಮಿಷನ್ ಕೊಡಿ ಅಂತ ಕೇಳಿದ್ವಿ. ಇವತ್ತುವರೆಗೂ ಸಹ ಅವರು ನಮಗೆ ಪರ್ಮಿಷನ್ ಕೊಟ್ಟಿಲ್ಲ. ಅವ್ರ ಮೇಲೆ ಕಂಪ್ಲೇಂಟ್ ಕೊಡಲಿಕ್ಕೆ ಇದುವರೆಗೂ ಪರ್ಮಿಷನ್ ಕೊಟ್ಟಿಲ್ಲ. ಇಲ್ಲ ಸರ್, ಇದರಲ್ಲಿ ತುಂಬ ಅಧಿಕಾರಿಗಳ ಶಾಮೀಲಾಗಿ ಮಾಡಿರೋಂಥದ್ದು ಕಂಡು ಬರ್ತಾ ಇದೆ. ಇದು ಎಲ್ಲ ಮುಚ್ಚಾಕ್ತಾ ಇರೋದು ನೋಡಿದ್ರೆ ಇದು ತುಂಬ ಅಧಿಕಾರಿಗಳೇ ಶಾಮೀಲಾಗಿ ಒಂದು ಟೀಮೇ ಇದೆ ಅಂತೇಳಿ ನಮಗೆ ಅನ್ನಿಸ್ತಾ ಇದೆ. ಈ ಥರ ಮಾಡಲಿಕ್ಕೆ ಒಂದು ಟೀಮೇ, ಯಾಕಂದರೆ ಅಷ್ಟು ಸುಲಭವಾಗಿ 100 ಜನ, ಒಂದಲ್ಲ ಎರಡಲ್ಲ, ವರ್ಷಕ್ಕೆ ಇಲ್ದಿರೋ ಡಾಕ್ಟ್ರು 900 ಜನ ಪೇಷಂಟ್ಗಳಿಗೆ ಇಂಜೆಕ್ಷನ್ ಮಾತ್ರ ಕೊಟ್ಟಿದ್ದಾರೆ. ಪೇಷಂಟೇ ಇಲ್ಲ, ಡಾಕ್ಟ್ರೇ ಇಲ್ಲ, ಆದರೂ ಈ 900 ಜನ ಸ್ಟಾಕ್ ರಿಜಿಸ್ಟ್ರಲ್ಲಿ ತೋರಿಸಿದ್ದಾರೆ. 900 ಇಂಜೆಕ್ಷನ್ ಕೊಟ್ಟಿದ್ದೀವಿ ಅಂತೇಳಿ. ಅದೆಲ್ಲ ತುಂಬ ಟೀಮೇ ಇರೋ ಥರ ಇದೆ. ಇದು ತನಿಖೆ ಆದ್ರೇ ಸತ್ಯಾಂಶ ಈಚೆ ಬರುವಂಥದ್ದು. ಸರ್, ಈ ಅಕ್ರಮ ಆಗಿದಾಗ ರಾಜಮೂರ್ತಿ ಅಂತೇಳಿ ಉಪನಿರ್ದೇಶಕರು ಇದ್ರು ಸರ್. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಉಪನಿರ್ದೇಶಕರಾಗಿದ್ರು ರಾಜಮೂರ್ತಿ ಅಂತೇಳಿ. ಮತ್ತು ರೋಹಿತ್ ಅಂತೇಳಿ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು ಆಗಿದ್ರು. ಮತ್ತು ಚೇತನ್ ಕುಮಾರ್ ಅಂತೇಳಿ ಪ್ರೋಗ್ರಾಮಿಂಗ್ ಆಫೀಸರ್ ಆಗಿದ್ರು. ಅಶೋಕ್ ಅಂತೇಳಿ CDPO ಆಗಿದ್ರು. ಕುಮಾರಸ್ವಾಮಿ ಅಂತೇಳಿ CDPO ಆಫೀಸರ್ ಆಗಿದ್ರು.
ಇದು ಮತ್ತು ಇನ್ನೂ ಇವರು ನಮ್ಮ ಈಗ ಮಾರುತಿ ಅವರ ಹೆಸರು ಬಂದಿದೆ, ಅವರು ಕೂಡ ಇಲ್ಲಿ ತಾಲೂಕು ಇದರಲ್ಲಾಗಿದ್ದರು. ಈ ರೀತಿ ಇನ್ನೂ ಸುಮಾರು ಅಧಿಕಾರಿಗಳು ಇದರಲ್ಲಿ ಕೈವಾಡ ಇದೆ ಸರ್.